ವಾಲ್ಮೀಕಿ ಮಹರ್ಷಿ ಈ ಸ್ಥಳದಲ್ಲಿದ್ರು ಅನ್ನೋದಕ್ಕೆ ಉಲ್ಲೇಖವಿದೆಯೇ ಹೊರತು ಅವರು ಯಾವಾಗ ಇಲ್ಲಿದ್ರು ಅನ್ನೋದಕ್ಕೆ ಸ್ಪಷ್ಟತೆ ಇಲ್ಲ. ಆದ್ರೆ ಈ ಪ್ರದೇಶಕ್ಕೆ ತಲಕಾಯಲ ಬೆಟ್ಟ ಎಂದು ಹೆಸರು ಬರಲು ಕಾರಣ ಇದೇ ವಾಲ್ಮೀಕಿ ಮಹರ್ಷಿ ಅನ್ನೋದು ಸತ್ಯ. ಇನ್ನು ಈತನೇ ಗುಹೆಯಲ್ಲಿ ಇದ್ಕೊಂಡು ರಾಮನಾಮವನ್ನ ಸ್ಮರಿಸುತ್ತಿದ್ದಾನೆ ಅನ್ನೋದಕ್ಕೂ ಪುರಾವೆ ಇಲ್ಲ. ಆದ್ರೂ ಕೂಡ ಇಲ್ಲಿ ರಾಮನಾಮ ಕೇಳಿ ಬರೋದು ನಿಜಕ್ಕೂ ಅಚ್ಚರಿಯೇ ಸರಿ. ವಾಲ್ಮೀಕಿಯ ಮೂಲ ಹೆಸರು ಮುತ್ತುರಾಯ, ಪ್ರಚೇತಸ ಎಂದು ಕರೆಯುತ್ತಾರೆ. ಮೂಲತಃ ಬೇಟೆಯಾಡುವ ಬೇಡರ ಕುಟುಂಬದಲ್ಲಿ ಜನಿಸಿದವರು. ಈತ ಆರಂಭದಲ್ಲಿ ಬಹಳ ಕ್ರೂರ ವ್ಯಕ್ತಿಯಾಗಿದ್ದ, ಅಂದರೆ ಒಬ್ಬ ದರೋಡೆಕೋರನಾಗಿದ್ದ. ತನ್ನ ಕುಟುಂಬದ ಪೋಷಣೆಗೆ ಈತ ಈ ಕೃತ್ಯಗಳನ್ನ ಮಾಡುತ್ತಿದ್ದ. ದಂಡಕಾರಣ್ಯದಲ್ಲಿ ಸಂಚರಿಸ್ತಾ ಇದ್ದ ದಾರಿಹೋಕರನ್ನ ಅಡ್ಡಗಟ್ಟಿ ಅವರ ಬಳಿ ಇದ್ದ ಎಲ್ಲಾ ವಸ್ತುಗಳನ್ನ ದೋಚುತ್ತಿದ್ದ. ವಿರೋಧಿಸುತ್ತಿದ್ದವರ ತಲೆಯನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕ್ತಾ ಇದ್ದ. ವಾಲ್ಮೀಕಿ ಮಹರ್ಷಿ ತಲೆಯ ಕಡಿದು ಎಲ್ಲ ಪಾಪಗಳು ಇದಾಗತ್ತೆ. ಅತಿ ಸರ್ವತ್ರ ವರ್ಜೇತ್ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಅದಕ್ಕೆ ಅವ್ರಿಗೆ ಪಾಪ ವಿಮೋಚನೆ ಆಗೋದು ಕೆಲಸ ನಾರದರು ಬಂದು ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿದ ನಂತರ ಅವ್ರು ತಪಸ್ ಮಾಡಬೇಕು. ಅವರು ಯಾಕೆ ಅವರು ಉಪದೇಶ ಮಾಡ್ತಾರೆ ಅಂದ್ರೆ, ಇವರು ಪಾಪ ಜಾಸ್ತಿ ಆಗುತ್ತೆ. ಪಾಪ ಜಾಸ್ತಿ ಆದಾಗ ಅದನ್ನು ನಿವಾರಣೆ ಆಗ್ಬೇಕು ಅಂತ. ಮುತ್ತುರಾಯ ರಕ್ಕಸ ಕಾರ್ಯಗಳನ್ನ ಮಾಡ್ತಾ ಇದ್ದ ಸಂದರ್ಭದಲ್ಲಿಯೇ ಆತನ ಮನಪರಿವರ್ತನೆ ಮಾಡುವ ಘಟನೆ ನಡೆಯುತ್ತೆ. ಅದೇನಂದ್ರೆ, ಒಂದು ದಿನ ನಾರದ ಮಹರ್ಷಿ ಮಾರುವೇಷದಲ್ಲಿ ಇದೇ ದಂಡಕಾರಣ್ಯದಲ್ಲಿ ಸಂಚರಿಸ್ತಾ ಇದ್ದಾಗ ಅಡ್ಡಗಟ್ಟಿ ದೋಚಿಸಲು ಯತ್ನಿಸ್ತಾನೆ. ಆಗ ನಾರದರು ಕೆಲವು ಪ್ರಶ್ನೆಗಳನ್ನ ಆತನಿಗೆ ಕೇಳುತ್ತಾರೆ. ಅದೇನಪ್ಪ ಅಂದ್ರೆ, ನೀನು ಈ ಕಾರ್ಯ ಮಾಡ್ತಾ ಇರುವುದು ಯಾಕೆ ಎಂದಾಗ, ನನ್ನ ಕುಟುಂಬಕ್ಕಾಗಿ ಎನ್ನುತ್ತಾನೆ ಆತ. ನಿನ್ನ ಈ ಪಾಪ ಕಾರ್ಯದಲ್ಲಿ ನಿನ್ನ ಕುಟುಂಬ ಮತ್ತು ಹೆಂಡತಿ ಮಕ್ಕಳದ್ದು ಪಾಲಿದ್ಯಾ ಅಂದಾಗ, ಹೌದು ಎನ್ನುತ್ತಾನೆ. ಆಗ ನಾರದರು, ಒಮ್ಮೆ ಈ ಬಗ್ಗೆ ನಿನ್ನ ಹೆಂಡತಿ ಮಕ್ಕಳನ್ನ ಕೇಳಿಕೊಂಡು ಬಾ ಎಂದಾಗ ಆತ ಒಡನೆಯೇ ಓಡಿ ಹೋಗಿ ತನ್ನ ಹೆಂಡತಿ ಮಕ್ಕಳು ಹಾಗೂ ಕುಟುಂಬ ವರ್ಗದವರನ್ನ ಈ ಬಗ್ಗೆ ಕೇಳುತ್ತಾನೆ. ಆಗ ಅವರು, ನಿನ್ನ ಪಾಪ ಕೃತ್ಯದ ಹೊಣೆಯನ್ನ ನಾವು ಹೊರುವುದಿಲ್ಲ ಎನ್ನುತ್ತಾರೆ. ಅವನು ಎಲ್ಲೊಂದು ತಲೆ ಕಡಿಯುವಾಗ ನಾರದರು ಬಂದು ಕೇಳ್ತಾರೆ, ಯಾಕಪ್ಪ ನೀನು ತಲೆ ಕಡಿತೀಯಾ, ಏನು ಯಾತಕ್ಕೋಸ್ಕರ ಕಡಿಬೇಕು, ಈ ಪಾಪ ಎಲ್ಲ ಎಷ್ಟು ಆಗಿದೆ, ಎಷ್ಟು ಜನಾನ್ ಕಡ್ದಿದ್ಯಾ ಅಂತ ಕೇಳಿದ್ರೆ ಅವರು, ನಾನು ನನ್ನ ಹೆಂಡತಿ ಮಕ್ಕಳು ಸಾಕೋದಕ್ಕೋಸ್ಕರ ನನ್ನ ಇದು ವೃತ್ತಿ ಅಂತ ಹೇಳ್ತಾರೆ. ನೋಡಪ್ಪ, ಇದು ಕಡಿತೀಯಲ್ಲ, ಈ ಪಾಪದಲ್ಲಿ ನಿನ್ಗೊಬ್ಬನಿಗೆ ಇದೆಯಾ, ನಿನ್ನ ಹೆಂಡತಿ ಮಕ್ಕಳಿಗೂ ಭಾಗ ಇದೆಯಾ ಅಂತ ಕೇಳಿದ್ರೆ, ಇಲ್ಲ ಎಲ್ರಿಗೂ ಇದೆ ಅಂತಾನೆ. ಇಲ್ಲ, ಹಾಗಿದ್ದ ಅವನು ಮಾತು ಕೇಳು, ನಾನು ಕಡಿಯೋದು ಬೇಡ, ನೀನು ಹೋಗಿ ಫಸ್ಟ್ ನಿನ್ನ ಹೆಂಡತಿ ಮಕ್ಕಳನ್ನೆಲ್ಲ ಕೇಳು, ಅವ್ರೆ ಒಪ್ಕೊಂಡ್ರೆ ಆಮೇಲೆ ಬಂದು ನಾನು ಸಮಾಧಾನ ಹೇಳ್ತೀನಿ ಅಂತ. ಅವಾಗ ಹೋಗಿ ಕೇಳ್ತಾನೆ. ಹೆಂಡತಿ ಮಕ್ಕಳು ಎಲ್ಲ ಕೇಳಿದ್ರೆ ಅವ್ರು ಹೆಂಡತಿ ಆದವಳು ಹೇಳ್ತಾಳೆ, ನೋಡ್ರಿ ನೀವು ಯಜಮಾನ್ರು, ನೀವು ತಂದಾಕೋದು ಉದ್ದೇಶ ಅಷ್ಟೇ, ನಾನು ಮಾಡಾಕೋದು ಉದ್ದೇಶ ನಂದು ಅಷ್ಟೇ. ಸರೋ ಯಾವ ರೀತಿ ತರ್ತೀರಾ ಅನ್ನೋದು ನನಗೆ ಗೊತ್ತಿಲ್ಲ, ಅದು ನಿಮಗೆ ಬಿಟ್ಟಿದ್ದು. ಆ ಪಾಪ ಪುಣ್ಯ ಎಲ್ಲ ನಿಮ್ಗೆ, ಮಾಡೋದು ಕರ್ತವ್ಯ ಅಷ್ಟೇ ನನ್ನ ಕರ್ತವ್ಯ. ಅದ್ರಲ್ಲಿ ಪಾಪದಲ್ಲಿ ನನ್ಗೆ ಭಾಗ ಇಲ್ಲ. ಪುಣ್ಯ ಏನಾದ್ರು ಮಾಡಿದ್ರೆ ಅದ್ರಲ್ಲಿ ನನ್ಗೆ ಭಾಗ ಇದೆ, ಯಾಕಂದ್ರೆ ನಾನು ಸಹಧರ್ಮಿಣಿ ಅಂತ ಹೇಳ್ತಾಳೆ. ಆಗ ಮಾರು ವೇಷದಲ್ಲಿದ್ದ ನಾರದರು ಹೇಳಿದ್ದೇ ಸರಿ, ನಾನು ಮಾಡಿದ ಪಾಪಕ್ಕೆ ನಾನೇ ಹೊಣೆ, ಬೇರೆಯವರ ಪಾಲಿಲ್ಲ ಎಂಬ ಅಂಶ ತಿಳಿದು ದಿಗ್ಭ್ರಾಂತನಾಗ್ತಾನೆ. ಅವನ ಅರಿವಿನ ಕಣ್ಣು ತೆರೆಯುತ್ತೆ. ಅವನು ಬೇಗನೆ ಕಾಡಿಗೆ ಹೋಗಿ ನಾರದರ ಬಂಧನವನ್ನ ಬಿಡಿಸಿ ಪ್ರಲಾಪಿಸುತ್ತಾ ಅವರ ಚರಣಗಳಲ್ಲಿ ಕುಸಿದು ಬಿದ್ದರು. ಅವನ ಪ್ರಲಾಪದಲ್ಲಿ ಆಳವಾದ ಪಶ್ಚಾತ್ತಾಪ ತುಂಬಿತ್ತು. ನಾರದರು ಅವನಿಗೆ ನೈಜ ಜೀವನದ ಅರ್ಥವನ್ನ ಮಾಡಿಸಿ ಆತನಿಗೆ ರಾಮಾಯಣವನ್ನ ಬೋಧಿಸಿದ್ರು. ಇಲ್ಲಿ ಒಂದು ಅಂಶ ತಿಳಿಬೇಕು. ಅದೇನೆಂದ್ರೆ, ವಾಲ್ಮೀಕಿ ರಾಮಾಯಣ ಬರೆಯುವುದಕ್ಕೂ ಮುನ್ನವೇ ರಾಮಾಯಣ ಬರೆಯಲ್ಪಟ್ಟಿತ್ತು. ಹೀಗಾಗಿಯೇ ನಾರದರು ಇದನ್ನ ಹೇಳಿದ್ರು. ಆದರೆ ವಿಚಿತ್ರವೆಂದ್ರೆ, ಈ ಹಿಂದೆ ಮಾಡಿದ ಪಾಪಗಳಿಂದಾಗಿ ಅವನಿಗೆ ರಾಮನಾಮವನ್ನ ಉಚ್ಚರಿಸಲು ಆಗಲಿಲ್ಲ. ಆಗ ನಾರದರು ಯೋಚಿಸಿ ಮರ ಮರ ಎಂದು ಜಪಿಸಲು ಹೇಳಿದ್ರು. ಮರ ಅವನಿಗೆ ಪರಿಚಿತವಾದ್ದರಿಂದ ಹಾಗೇ ಜಪಿಸತೊಡಗಿದನು.
ಮರ ಮರ ಎಂದು ನಿರಂತರವಾಗಿ ಹೇಳುವುದರಿಂದ ರಾಮನಾಮದ ಉಚ್ಚಾರವು ಸಹಜವಾಗಿ ವಾಲ್ಮೀಕಿಯಿಂದ ಹೊರಬಂದಿತು ಎನ್ನುತ್ತದೆ ಇತಿಹಾಸ. ತಲಕಾಯಲ ಬೆಟ್ಟ ಅನ್ನೋ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಹಿಂದೆ ಜನ್ಮ ತಾಳಿದ್ರು. ಅಂದ್ರೆ ಆ ವಾಲ್ಮೀಕಿ ಮಹರ್ಷಿಗಳು ಹೇಗಂದ್ರೆ ಕೃತಯುಗದಲ್ಲಿ ಪ್ರಾಚೇತಸ ಅಂತ ಅವರ ಹೆಸರು. ಆಮೇಲೆ ಮುತ್ತರಾಯ ಅಂತ ಬಂತು, ಮುತ್ತರಾಯ ಅಂತ ಕರಿತಾ ಇದ್ರು ಈ ಗ್ರಾಮೀಣ ಭಾಷೆಯಲ್ಲಿ. ಆಮೇಲೆ ಮತ್ತೆ ವಾಲ್ಮೀಕಿ ಅಂತಂದ್ರೆ ಉತ್ತದಲ್ಲಿ ಬಂದಿದ್ದಾರೆ. ಅಂದ್ರೆ ಉತ್ತದಲ್ಲಿ ಅಂದ್ರೆ ಅನೇಕ ವರ್ಷಗಳು ತಪಸ್ಸು ಮಾಡಿ ಆ ಸಿದ್ಧಿ ಪಡೆದು ಆಮೇಲೆ ವಾಲ್ಮೀಕಿ ಮಹರ್ಷಿಗಳಾಗ್ತಾರೆ. ವಾಲ್ಮೀಕಿ ಮಹರ್ಷಿಗಳಾಗಿ ರಾಮಾಯಣ ಬರೀತಾರೆ. ಆ ರಾಮಾಯಣ ಬರೆದಂತ ವಾಲ್ಮೀಕಿ ಮಹರ್ಷಿಗಳ ಜನ್ಮ ರಹಸ್ಯ ಈ ತರ ನಡೆದಿದೆ. ನಾರದರಿಂದ ಉಪದೇಶ ಪಡೆದು ಮುತ್ತುರಾಯನು ನಾಮ ಜಪದಲ್ಲಿ ಮುಳುಗಿ ಹೋದನು. ಹಲವಾರು ವರ್ಷಗಳವರೆಗೆ ನಾಮ ಜಪದ ಪ್ರಬಲ ನಿಷ್ಠೆಯಿಂದ ಅವನ ಸಮಸ್ತ ಪಾಪಗಳು ತೊಳೆದು ಹೋದವು. ಅವನ ಶರೀರದ ಮೇಲೆ ಹುತ್ತ ಬೆಳೆಯಿತು. ಹುತ್ತಕ್ಕೆ ವಲ್ಮೀಕವೆಂದು ಹೇಳುವರು. ದೈವ ಸಾಕ್ಷಾತ್ಕಾರದಿಂದ ವಲ್ಮೀಕದಿಂದ ಹೊರಬಂದ ಕಾರಣದಿಂದ ಅವನ ಹೆಸರು ವಾಲ್ಮೀಕಿ ಎಂದಾಯಿತು ಎಂಬುದು ಪ್ರತೀತಿ. ಹೀಗೆ ಜ್ಞಾನೋದಯವಾದ ನಂತರ ಮಹಾನ್ ಕವಿಯಾಗಿ ಹೊರಹೊಮ್ಮುತ್ತಾನೆ. ಈತ ರಚಿಸಿದ ವಾಲ್ಮೀಕಿ ರಾಮಾಯಣ ಹಿಂದೂ ಧಾರ್ಮಿಕ ಮನೋಭಾವನೆಗಳಲ್ಲಿ ಚಿರಸ್ಥಾಯಿಯಾಗಿ ಉಳಿದು ಹೋಗಿದೆ. ಇನ್ನು ಈ ಸ್ಥಳದಲ್ಲಿ ವಾಲ್ಮೀಕಿಗೆ ಪೂಜೆಯನ್ನು ಮಾಡುತ್ತಾರೆ. ಹೌದು, ಪಾಪಾಗ್ನಿ ನದಿ ತೀರದಲ್ಲಿ ಕಲ್ಲು ಬಂಡೆಗಳಿಂದ ಕೂಡಿದ ಬೆಟ್ಟದ ತಪ್ಪಲಿನಲ್ಲಿ ಕಾಣಿಸ್ತಾ ಇರುವ ಸಣ್ಣದಾದ ಗುಡಿ. ಆ ಗುಡಿಯಲ್ಲಿ ಒಳಗಡೆ ಹೋದ್ರೆ ಅಲ್ಲೊಂದು ಗುಹೆ ಕಾಣುತ್ತೆ. ಅಲ್ಲೊಂದು ವಾಲ್ಮೀಕಿಯ ಮತ್ತು ಶಿವನ ವಿಗ್ರಹಗಳು ಕಾಣುತ್ತಾ ಇರುವ ಸ್ಥಳ. ಇದು ಅಂತಿಂತ ಸ್ಥಳವಲ್ಲ, ಅದು ಹಿಂದೂ ಧರ್ಮದ ಮಹಾನ್ ಗ್ರಂಥ ರಾಮಾಯಣವನ್ನ ರಚಿಸಿದ ವಾಲ್ಮೀಕಿ ಹುಟ್ಟಿದ ಸ್ಥಳ. ಶೀಗೆ ಹುಣ್ಣಿಮೆಯಂದು ಜನಿಸಿದ ಅವರು ಜ್ಞಾನೋದಯ ಆಗುವುದಕ್ಕೆ ಮೊದಲೇ ಇದೇ ಜಾಗದಲ್ಲಿ ದರೋಡೆ ಮಾಡಿ ಜನರ ತಲೆಗಳನ್ನ ಕಡಿಯುತ್ತಿದ್ದ ಎಂಬುದು. ಹೀಗಾಗಿ ಈ ಬೆಟ್ಟಕ್ಕೆ ತಲಕಾಯಲ ಬೆಟ್ಟ ಎಂದು ಹೆಸರು ಬಂದಿದೆ. ಇದಕ್ಕೆ ಸಂಸ್ಕೃತದಲ್ಲಿ ಮಸ್ತಕಾಚಲ ಅಂತ ಕರೀತಾರೆ. ಯಾಕೆಂದ್ರೆ ಇಲ್ಲಿ ವಿದ್ವಾಂಸರು ಅಷ್ಟೊಂದು ವಿದ್ವತ್ತು ಇರ್ತಕ್ಕಂಥ ಇದು ಪ್ರದೇಶ ಅಲ್ಲ. ಅದು ಎಷ್ಟು ಬಾಳಿಕೆಯಲ್ಲಿ ಬರಲಿಲ್ಲ. ಇಲ್ಲಿ ಏನಿತ್ತು, ತೆಲುಗು ಕನ್ನಡ ಮಾತ್ರ ಬಂತು. ತಲಕಾಯಲ ಕೊಂಡ, ತಲಕಾಯಲ ಬೆಟ್ಟ ಅಂತ. ಮಸ್ತಕಾಚಲ ಅನ್ನೋದು ಜನಬಾಳಿಕೆಯಲ್ಲಿ ಬರಲಿಲ್ಲ. ಮಸ್ತಕಾಚಲ ಅಂದ್ರೆ ಮಸ್ತಕ ಅಂದ್ರೆ ತಲೆ, ಛಲ ಅಂದ್ರೆ ಬೆಟ್ಟ, ಮಸ್ತಕಾಚಲ ಅಂತ. ಇದು ಯಾತಕ್ಕೆ ಇದು ಪುಣ್ಯಭೂಮಿ ಪ್ರಸಿದ್ಧಿ ಆಯಿತು ಅಂತಂದ್ರೆ ಅರುಣಾಚಲ, ಶೇಷಾಚಲ, ಸಿಂಹಾಚಲ, ಭದ್ರಾಚಲ, ಅರುಣಾಚಲ ಅಂತ ಇದೆಯಲ್ಲ, ಅದರಂತೆ ಇದು ಒಂದು ಪುಣ್ಯಕ್ಷೇತ್ರ. ಈ ಸ್ಥಳಕ್ಕೆ ಸಂಸ್ಕೃತದಲ್ಲಿ ಮಸ್ತಕಾಚಲ ಎಂದು ಕರೆಯುತ್ತಾರೆ. ಮುತ್ತುರಾಯ ವಾಲ್ಮೀಕಿಯಾಗಿ ಮಾರ್ಪಟ್ಟ ನಂತರ ಅದ್ಭುತವಾದ ರಾಮಾಯಣ ರಚಿತವಾದ ಸ್ಥಳ ಇದು ಎಂದು ಹೇಳಲಾಗ್ತಾ ಇದೆ. ಜೊತೆಗೆ ಇಲ್ಲಿ ಪಾದಲಾಬಂಡ, ಮಡುವು ಬಹಳ ಹೆಸರು ಪಡೆದಿದೆ. ಈ ಬೆಟ್ಟವು ಮೇಲಿನಿಂದ ನೋಡಿದಾಗ ಮಾನವನ ತಲೆಯಂತಿದೆ ಎಂದು ಕಾಲಜ್ಞಾನ ಬರೆದ ಕೈವಾರದ ಯೋಗಿ ನಾರಾಯಣ ಯತೀಂದ್ರರು ಹೇಳುತ್ತಾ ಇದನ್ನ ಮಸ್ತಕಾಚಲ ಎಂದು ಕರೆದಿದ್ದಾರೆ. ಬೆಟ್ಟದ ತಪ್ಪಲಲ್ಲಿ ವೆಂಕಟೇಶ್ವರ ಸ್ವಾಮಿ ಇದೆ. ನದಿ ತೀರ ಪಾಪಾಗ್ನಿ ನದಿ ಅಂತಿದೆ. ನದಿ ತೀರದಲ್ಲಿರೋದ್ರಿಂದ, ಬೆಟ್ಟದ ತಪ್ಪಲಲ್ಲಿರೋದ್ರಿಂದ ತಲಕಾಯಲ ಬೆಟ್ಟ ಅಂತ ಬಹಳ ಪ್ರಸಿದ್ಧಿಯಾಗಿದೆ, ಪುಣ್ಯಕ್ಷೇತ್ರ. ರಾಜಧಾನಿಯ ಅಣತಿ ದೂರದಲ್ಲೇ ಇದ್ರೂ ಕೂಡ ವಾಲ್ಮೀಕಿ ಜನಿಸಿದ ಈ ಪುಣ್ಯ ಭೂಮಿಯನ್ನ ಮರೆತಿರುವುದು ನಿಜಕ್ಕೂ ಶೋಚನೀಯ ವಿಚಾರ. ಅದೇನೇ ಇದ್ರೂ ಮಹರ್ಷಿ ವಾಲ್ಮೀಕಿ ಈ ಸ್ಥಳದಲ್ಲಿ ಪೂಜನೀಯನಾಗಿರುವುದು, ಈಗಲೂ ರಾಮನಾಮ ಜಪ ಕೇಳಿ ಬರ್ತಾ ಇರುವುದು ಪವಾಡವೇ ಸರಿ. ನಿಜಕ್ಕೂ ವಾಲ್ಮೀಕಿ ಒಂದು ಜನ್ಮಸ್ಥಳ ಇವತ್ತಿನ ದಿನ ನಿರ್ಲಕ್ಷ್ಯಕ್ಕೊಳಗಾಗಿರ್ತಕ್ಕಂಥದ್ದು ನಿಜಕ್ಕೂ ಒಂದು ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತ ವಿಚಾರ ಕೂಡ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ವಾಲ್ಮೀಕಿ ಜನ್ಮಸ್ಥಳವನ್ನು ಅಭಿವೃದ್ಧಿಪಡಿಸಬೇಕಂತ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಸುರೇಶ್ ಬಾಬು, ಪ್ರಜಾ ಟಿವಿ, ಚಿಕ್ಕಬಳ್ಳಾಪುರ. ಕರ್ನಾಟಕದಲ್ಲೇ ಮಹರ್ಷಿ ವಾಲ್ಮೀಕಿಯ ಜನ್ಮಸ್ಥಾನವಿರೋದು ಮತ್ತು ರಾಮನಾಮ ಕೇಳಿ ಬರುತ್ತಿರುವುದು ನಿಜಕ್ಕೂ ಅಚ್ಚರಿಯೇ.
ಇದೇ ಈ ಹೊತ್ತಿನ ವಿಶೇಷ ಬ್ರಹ್ಮಾಂಡ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ.